ಈಗಾಗಲೇ ರಾಜ್ಯದ ಅಧ್ಯಕ್ಷರು ನನ್ನ ವೆಬೆಕ್ಸ್ ಮೀಟಿಂಗ್ ಮಾಡಿ ನಾಳೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾ ಸಂದರ್ಶನವನ್ನ ಮಾಡ್ತಾರೆ. ಅಲ್ಲೆಲ್ಲ ನಮ್ಮ ಶಾಸಕರು, ಎಕ್ಸ್ ಮಿನಿಸ್ಟರ್ಸ್, ಎಂಪಿಗಳು ಎಲ್ಲರೂ ಕೂಡ ಯಾರ್ಯಾರು ಸಾಧ್ಯನೋ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ನಾವು ಸೀರಿಯಸ್ ಆಗಿ ತಗೊಂಡಿದ್ದೀರಿ ಅನ್ನೋದಕ್ಕೆ, ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದಕ್ಕೆ ಫಸ್ಟ್ ಪ್ರೋಗ್ರಾಮ್ ಇವತ್ತಿಂದ ಪ್ರಾರಂಭ. ನಾಳೆ ನಮ್ಮೆಲ್ಲ ಜಿಲ್ಲೆಗಳಲ್ಲಿ ಅದು ಪ್ರಾರಂಭ. ಅದಾದ್ಮೇಲೆ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಡಿಸಿಗಳ ಕಚೇರಿಗಳ ಮುಂದೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ MLAಗಳು, MLCಗಳು, ಪ್ರಮುಖರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾರೆ. ಅದಾದ್ಮೇಲೆ ವಿಧಾನಸಭಾ ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತೈತೆ. ನಿಮ್ಗೂ ಗೊತ್ತಿರೋ ಪ್ರಕಾರ 13ನೇ ತಾರೀಕು ಸಿಟ್ಟಿಂಗ್ ಮೆಂಬರ್ಸ್ ಹತ್ತಿರೋದ್ರಿಂದ ಏನು ನಡೆಯಲ್ಲ. ಅದಾದ್ಮೇಲೆ ಸ್ಪೀಕರ್ ಎಲೆಕ್ಷನ್ ಇದೆ. ಸ್ಪೀಕರ್ ಎಲೆಕ್ಷನ್ ಆದ್ಮೇಲೆ ಮೋಸ್ಟ್ಲಿ ಸೋಮವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತೈತೆ. ತಾವ್ ಹೇಳಿದಿರ ನಾಗೇಂದ್ರ ವಿಚಾರ ವಿಧಾನಸಭೆ ಒಳಗಡೆ ಏನ್ ಮಾಡ್ತೀರಾ ಅಂತ. ಹೊರಗಡೆನೂ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ರಿ. ವಿಧಾನಸಭೆ ಒಳಗಡೆ ಕಳೆದ ಬಾರಿ ನಾಗೇಂದ್ರ ಅವ್ರನ್ನ ಯಾಕೆ ಕಿಕ್ಔಟ್ ಮಾಡಿದ್ರಿ, ಯಾಕೆ ಥ್ರೋಔಟ್ ಮಾಡಿದ್ರಿ, ಈಗ ಯಾಕೆ ವಾಪಸ್ ತಗೊಂತ ಇದ್ದೀರಾ? ರೀಸನ್ ಬೇಕಲ್ಲ. ಅವ್ರ ಮೇಲೆ ಇದ್ದಿದ್ದ ಕೇಸ್ ಏನಾನ ಕೋರ್ಟ್ ಅಲ್ಲಿ ಖುಲಾಸ ಆಗಿದ್ರೆ ನೀವು ತಗೊಂಬೋದಾಯ್ತು. ಹಿಂದೆ ಈಶ್ವರಪ್ಪನವ್ರ ಕೇಸ್ ಆಯ್ತು, ದೊಡ್ಡ ಗಲಾಟೆ ಮಾಡಿದ್ರು, ಕೈ ಮಿಲಾಯಿಸಿದ್ರು. ನಾವೇನ ಈಶ್ವರಪ್ಪನ್ ತಗೊಂಡ್ರ? ಹಿಂದೆ ಲಕ್ಷ್ಮಣ್ ಸವದಿ ಅವರೆಲ್ಲರ ಮೇಲೂ ಕೇಸ್ ಆಯ್ತು, ಏನೋ ವಿಡಿಯೋ ನೋಡಿದ್ಕೋಸ್ಕರ. ನಾವೇನ್ ತಗೊಂಡ್ರ? ನಾವೇನ್ ತಗೊಂಡಿಲ್ಲ. ನೀವೇನ್ ತಗೊಂತೀರ ಅವ್ರನ್ನ? ಹೇಳ್ಬೇಕಲ್ಲ. ನನಗ್ ಗೊತ್ತಿರೋ ಪ್ರಕಾರ ಮಿಸ್ಟರ್ ನಾಗೇಂದ್ರ ಅವರು ಡೈಲಿ ಕೋರ್ಟ್ ಅಲ್ಲೇ ಇರಬೇಕು, ಕೋರ್ಟ್ ಅಲ್ಲಿ ಇರಬೇಕು, ಅಪರಾಧ ಸ್ಥಾನದಲ್ಲೇ ಇದ್ದಾರೆ ಡೈಲಿ. ಅವ್ರ ಮೇಲೆ ಕೇಸು ನಂಬರ್ 1, ಕೇಸ್ ನಂಬರ್ 1 ಸ್ಪೆಷಲ್ CC 21/2014 CBI ಬೆಂಗಳೂರು. ಸೆಕೆಂಡ್ ಕೇಸ್ 135/2013 CBI ಬೆಂಗಳೂರು. ಮೂರನೇ ಕೇಸ್ 6/14 CBI ಬೆಂಗಳೂರು. 105/14 CBI ಬೆಂಗಳೂರು. ಇಷ್ಟು CBI ಕೇಸ್ಗಳು 4 ಇದೆ. ಆಮೇಲೆ ಬನ್ನಿ ಮುಂದೆ. ಆಮೇಲೆ 4 ದಿನ ಕೋರ್ಟ್ಗೆ ಹೋಗೋದಲ್ಲ. ಆಮೇಲೆ 5 ಲೋಕಾಯುಕ್ತದಲ್ಲಿ ಕೇಸ್ ಇದೆ. ರಾಜ್ಯ ಸರ್ಕಾರದ ಷಡ್ಯಂತ್ರ ಇದು. ಹೇಳ ಎಲ್ಲಾನು ಪಾಯಿಂಟ್ ಟು ಬಿ ನೋಟೆಡ್. 5 ಸ್ಪೆಷಲ್ ಇದು ಲೋಕಾಯುಕ್ತದಲ್ಲಿ SIT 551. 6ನೇ ಕೇಸು ಲೋಕಾಯುಕ್ತ 596 ಕೇಸ್ ನಂಬರ್. 7ನೇದು 2079 ಲೋಕಾಯುಕ್ತ SIT 12. 16ನೇ ಇಸ್ವಿ SIT 16ನೇ ಇಸ್ವಿ ಲೋಕಾಯುಕ್ತ SIT 22. SIT 16 SIT. ಮತ್ತೆ ಎಕನಾಮಿಕ್ ವಿಂಗ್ ಕಾರವಾರ, ಅದು CID. ಮತ್ತೆ 16ನೇ ಕೇಸು ಲೋಕಾಯುಕ್ತ. ಮತ್ತೆ 17ನೇ ಕೇಸು ಲೋಕಾಯುಕ್ತ ಬೆಂಗಳೂರು. 18ನೇ ಕೇಸು ಲೋಕಾಯುಕ್ತ SIT ಬೆಂಗಳೂರು. 19ನೇ ಕೇಸು ಲೋಕಾಯುಕ್ತ ಬೆಂಗಳೂರು. 20ನೇ ಕೇಸು ಲೋಕಾಯುಕ್ತ ಬೆಂಗಳೂರು. 21ನೇ ಕೇಸು ಲೋಕಾಯುಕ್ತ ಬೆಂಗಳೂರು. 22 ಬೆಂಗಳೂರು. 23 SIT ಬೆಂಗಳೂರು. 24 1099 2024 ED ವಾಲ್ಮೀಕಿ. 25ನೇ ಕೇಸು. 26ನೇ ಕೇಸು ಚೆನ್ನೈ CBI. ಕರ್ನಾಟಕ ಬಿಟ್ಟು ಚೆನ್ನೈಗೂ ಹೋಯ್ತು. 27 ಚೆನ್ನೈ CBI. 28 ಚೆನ್ನೈ CBI. 29 CBI ವಾಲ್ಮೀಕಿ ST ಡೆವಲಪ್ಮೆಂಟ್. 30ನೇದು ಏನು ಕಾರ್ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅದರ ಕೇಸು. 31
ರಿಜಿಸ್ಟರ್ಡ್ ಅಗೇನ್ಸ್ಟ್ ದ ಬ್ಯಾಂಕ್ ಅಫಿಷಿಯಲ್ಸ್ ಸಿಬಿಐ ಕೇಸ್. ಒಟ್ಟು 31 ದಿನ. ನನ್ಗೆ ಗೊತ್ತಿಲ್ಲ ತಿಂಗಳಿಗೆ ಎಷ್ಟು ದಿನ. 31 ದಿನ ಇದೆ. 31 ದಿನ 31 ಕೇಸ್ ಇದೆ. ಆ ಮನುಷ್ಯ ಅಸೆಂಬ್ಲಿಗೆ ಬರೋದೇ ಅವಾಗ, ಖಾತೆ ನೋಡ್ಕೊಳ್ಳೋದೇ ಅವಾಗ. ಇಷ್ಟು ಕೇಸು 30 ದಿನಕ್ಕೆ 31 ಕೇಸ್ ಐತೆ. ಎಲ್ಲ ಲಿಸ್ಟೇ ಕೊಟ್ಬಿಡ್ತೀನಿ. ಇರೋದೇ ಸಾಕು, ಪತ್ನಿ ಆಡ್ ಮಾಡ್ಬಿಡೋಣ. ಇಷ್ಟು ಕೇಸ್ ಅವೇ. ಕಾಂಗ್ರೆಸ್ ಅವ್ರಿಗೆ ಏನಾನ ಮಾನ ಮರ್ಯಾದೆ ಇದೆಯಾ? ಪಾಪ ಅವನ್ನ ಬಿಡುಗಡೆ ಮಾಡಿ ಅವನ್ಗೆ ಪಾಪ ಕೇಸ್ಗಳ ಓಡಾಡ್ಲಿ ಅವರು. ಅದು ವಾಲ್ಮೀಕಿ SCಗಳ ಹಣವನ್ನ ನುಂಗಿರೋ ಕೇಸ್ ಇದು. ವಿಧಾನಸಭೆ ಒಳಗಡೆನೆ ಸ್ವತಃ ಸಿದ್ದರಾಮಯ್ಯನವ್ರು ಒಪ್ಕೊಂಡಿದ್ದಾರೆ 89 ಕೋಟಿ ಅಷ್ಟೇ ತಿಂದಿರೋದು, 187 ಕೋಟಿ ಅಲ್ಲ ಅಂತ. ಅಂದ್ರೆ ಕಮಿಟ್ ಆಗಿದ್ದಾರೆ, ತಿಂದಿರೋದು ಕಮಿಟ್ ಆಗಿದೆ. ಮತ್ತೆ ಈಗಾಗಲೇ ಎಲ್ಲೆಲ್ಲಿ ಹಣ ಹೋಗಿದೆ, ಯಾರ ಎಲೆಕ್ಷನ್ಗೆ ಹೋಗಿದೆ, ಇದೆಲ್ಲ ಜಗತ್ ಜಾಹೀರಾತ ಆಗಿದೆ. ಅವ್ರಿಗೆ ಯಾರನ CBI ಕೋರ್ಟ್ ಏನಾನ ರಿಲೀಫ್ ಕೊಟ್ಟಿದ್ಯಾ? ಯಾವ್ದಾದ್ರು ಕೋರ್ಟ್ ರಿಲೀಫ್ ಕೊಟ್ಟಿದ್ಯಾ? ಇಲ್ಲ. ಅದ್ರ ಮಧ್ಯೆ ಅವರು ಎಲ್ಲೆಲ್ಲೋ ಡೆಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಈಗೇನೋ ನೆನ್ನೆ ರಿಲೀಫ್ ಕೊಟ್ಟಿದ್ದಾರೆ, ಅದ್ ಬೇರೆ ಪ್ರಶ್ನೆ. ಹೋಗಿರೋದೆಲ್ಲ ಹೋಗಿದಾರಲ್ಲ. ಮತ್ತೆ ಇಷ್ಟು ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ಇಡೀ ಕ್ಯಾಬಿನೆಟ್ ಕರಪ್ಟ್ ಅಂತ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ 31 ಕೇಸು, ದಿನ ಕೋರ್ಟು, ದಲಿತರ ಹಣ ನುಂಗಿರುವಂತದ್ದು, ಇದ್ರ ಮಧ್ಯೆ ಅವನ್ನ ತಗೊಂಡಿದ್ದೇ ದೊಡ್ಡ ಅಪರಾಧ. ಮೋಸ್ಟ್ಲಿ ಅವನ್ ಬ್ಲಾಕ್ ಮೇಲ್ ಮಾಡಿರ್ಬೇಕು, ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಿರ್ಬೇಕು. ಯಾಕೆಂದ್ರೆ ಈ ಹಣ ಎಲ್ಲ ಅವರ ನಿರ್ದೇಶನ. ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು DK ಶಿವಕುಮಾರ್ ಅವರು, ಅವ್ರ ನಿರ್ದೇಶದ ಮೇಲೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಕೊಡಬೇಕು ಅಂತ ಹೇಳಿ ಕೊಟ್ಟಿರ್ಬೋದು ಮೋಸ್ಟ್ಲಿ. ಅದರಿಂದ ಮತ್ತೆ ಅಟಕ್ ಬಿದ್ದು ತಗೊಂಡಿದ್ದಾರೆ. ಅದರಿಂದ ಕೂಡಲೇ ಅದನ್ನ ರದ್ದು ಮಾಡಿಲ್ಲ ಅಂದ್ರೆ ಅಧಿವೇಶನ ನಡೆಯಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ ಬಿಡಲ್ಲ. ಬರ್ದಿಟ್ಕೊಳ್ಳಿ ಕಾಂಗ್ರೆಸ್ ಅವರೇ, ಬರ್ದಿಟ್ಕೊಳ್ಳಿ DK ಶಿವಕುಮಾರ್ ಅವರೇ, ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ ಬಿಡಲ್ಲ. ಇಂಥ ಭ್ರಷ್ಟ ಮಂತ್ರಿನ ಇಟ್ಕೊಂಡು ನೀವು ಅಧಿವೇಶನ ಫೇಸ್ ಮಾಡಕ್ಕೆ ನಿಮ್ಗೆ ಯಾವ ನೈತಿಕತೆನೂ ಇಲ್ಲ ಅನ್ನೋ ಮಾತನ್ನ ನಾವ್ ಹೇಳ್ತಾ ಇದ್ದೀವಿ. ಉಳಿದಂತ ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡ್ಬೇಕು ಅದೆಲ್ಲ ಈಗಾಗಲೇ ಮೊನ್ನೆ ನಡೆದಂತ ನಮ್ಮ ಬಿಜೆಪಿ ಪ್ರಮುಖರ ಸಭೆ ಮತ್ತು JDS ಜೊತೆ ನಡೆದ ತೀರ್ಮಾನ ಮಾಡಿದ್ರಿ. ಅದರಲ್ಲಿ ಬಿಡದಿನೂ ತಗೊಂತೀರಿ. ಆದ್ಮೇಲೆ ಪೆನ್ಷನ್ ಹಣ ಕೊಡದೇ ಇರುವಂತಹದ್ದನ್ನು ವಿಚಾರಗಳಿದೆ. ಮತ್ತೆ ಇಂಪಾರ್ಟೆಂಟ್ ಬರದ್ದು ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋರಿದ್ದೀರಿ. ಅದೇ ರೀತಿ ಜೆನ್ಸಿಗಳಿಗೆ ಸಂಬಂಧಪಟ್ಟಂತ KPSC ಹಗರಣ ಏನಿದೆ ಅದನ್ನು ಕೂಡ ಇದರಲ್ಲಿ ಚರ್ಚೆಗೆ ನಾವು ತಗೊಳಕ್ಕೆಲ್ಲ ಪಟ್ಟಿ ಮಾಡಿದಿರಿ. ಸುಮಾರು 7-8 ಪಟ್ಟಿ ಇದೆ. ಅವೆಲ್ಲ 1 by 1 ತಗೊಂತೀರಿ. ಅದಕ್ಕೆ ಸರ್ಕಾರಕ್ಕೆ ಏನಾದ್ರು ಕರೆಕ್ಟ್ ಆಗಿ ಅಧಿವೇಶನ ನಡೆಸ್ಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ ನಡೆಸುವಂತದ್ದು, ಅವ್ರ ಜವಾಬ್ದಾರಿ ಇದೆ. ಅದಕ್ಕೆ ನಡೆಸ್ಬೇಕು ಅಂತ ಹೇಳಿದ್ರೆ ನೀವು ಕೂಡ್ಲೆ ಈಗ್ಲೇ ಇವತ್ತೇ ಅವ್ರನ್ನ ಕೈ ಬಿಡಿ. ಇಲ್ಲ ಅಂದ್ರೆ ಈ ಭ್ರಷ್ಟ ಸರ್ಕಾರ ವಿರುದ್ಧವಾದಂತ ನಮ್ಮ ಹೋರಾಟ ನಿರಂತರವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.